ಕೇಂದ್ರದ ಸಂಸದರು ಜೊತೆಗೆ ಬಿಜೆಪಿಯ ಹಾಲಿ ಅಭ್ಯರ್ಥಿಯಾಗಿರುವಂತಹ ಪಿಸಿ ಮೋಹನ್ ಇವತ್ತು ಕೂಡ ಭರ್ಜರಿಯಾಗಿ ಮತ ಪ್ರಚಾರವನ್ನು ನಡೆಸಿದರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಪಾರ್ಟ್ಮೆಂಟ್ಗಳಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಬೆಳಗ್ಗೆ 6:30ರಿಂದ ಪ್ರಚಾರವನ್ನು ಆರಂಭಿಸಿರುವ ಪಿಸಿ ಮೋಹನ್ ಮೊದಲಿಗೆ ಪಾರ್ಕ್ಗಳಿಗೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದರು. ನಂತರ ಅಪಾರ್ಟ್ಮೆಂಟ್ಗಳಲ್ಲಿ ಸಭೆಗಳನ್ನು ನಡೆಸಿ ಮತಯಾಚನೆಯನ್ನು ಮಾಡಿದರು. ಅನಂತರ ಮಾತಾಡಿದ ಪಿಸಿ ಮೋಹನ್, ನನ್ನ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಮಹದೇವಪುರ ಸೇರುತ್ತೆ. ಇಲ್ಲಿ ಪ್ರಚಾರ ಮಾಡೋದಕ್ಕೆ ಬಂದಾಗ ಇಲ್ಲಿನ ಜನ ಮೋದಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿದ್ದಾರೆ. ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಲೀಡ್ನಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂತ ಪಿಸಿ ಮೋಹನ್ ವ್ಯಕ್ತಪಡಿಸಿದರು. ಇವತ್ತು ಬೆಳಿಗ್ಗೆ ನಾನು 6:30ಗೆ ಪ್ರಚಾರವನ್ನು ಶುರು ಮಾಡಿದೆ. ಬೆಳಿಗ್ಗೆ 9 ಗಂಟೆ ತನಕ ಪಾರ್ಕ್ಗಳಲ್ಲಿ ಪ್ರಚಾರ ಮಾಡಿ ಈಗ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಶುರು ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಇಲ್ಲೊಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಂದರೆ 500ರಿಂದ 3000 ಯೂನಿಟ್ ಇದೆ. ಯಾಕೆಂದರೆ ಒಂದು 1000 ಓಟಿಂದ 3000 ಓಟ್ ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲೇ ಇರುವಂತಹ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಇದೆ. ನಾವು ಅಲ್ಲಿರೋ ಅಸೋಸಿಯೇಷನ್ನಿನ ಪ್ರೆಸಿಡೆಂಟ್ಗೆ ಮತ್ತು ಬೇರೆಯವರು ಮಾತಾಡಿ ನಮ್ಮ ಒಂದು ಟೀಮ್ ಏನಿದೆ ಮಹದೇವಪುರ ಟೀಮ್ ಅವ್ರು ಮಾತಾಡಿದಾಗ ಅವ್ರು ಬಹಳ ಸಂತೋಷದಿಂದ ಅವರು ನಮಗೆ ಮೀಟಿಂಗ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ತಾವೇ ಕೂಡ ನೋಡಿದ್ದೀರಿ, ಬೆಳಿಗ್ಗೆ ಯಾವುದೇ ಅಪಾರ್ಟ್ಮೆಂಟ್ಗೆ ಹೋದರೂ ಕೂಡ 200ರಿಂದ 500 ಜನ ಸೇರಿ ಅವರು ನಮಗೆ ಬೆಂಬಲವನ್ನು ಕೂಡ ಸೂಚಿಸ್ತಿದ್ದಾರೆ. ಅವರು ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಖಂಡಿತವಾಗಲೂ ಕೂಡ ವೋಟ್ ಹಾಕ್ತೀವಿ, ನಮಗೇನಿದೆ ಕೆಲಸ ಹೇಳಿ. ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನಮಗೆ ಬೇರೆ ಕೆಲಸ ಏನು ಕೊಡಿ, ನಾವು ಶನಿವಾರ ಭಾನುವಾರ ನಮಗೆ ರಜಾ ಇದೆ, ನಾವು ನಿಮಗೋಸ್ಕರ ಕ್ಯಾನ್ವಾಸ್ ಮಾಡ್ತೀವಿ, ಮೋದಿಜಿಗೋಸ್ಕರ ಕ್ಯಾನ್ವಾಸ್ ಮಾಡ್ತೀವಿ. ಮೋದಿಜಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆಯ್ಕೆ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲ ಆಸೆ ಇದೆ. ನಮಗೆ ಕೆಲಸ ಕೊಡಿ ಅಂತ ಹೇಳಿ ಇಲ್ಲಿರುವಂಥವ್ರು ವಾಲಂಟ್ರಿಯಾಗಿ ಬರ್ತಾ ಇದ್ದು ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕಾರ್ಯಕ್ರಮ ಕೇಂದ್ರ ಸಚಿವರು ಜೊತೆಗೆ ಬಿಜೆಪಿಯ ಹಾಲಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಭರ್ಜರಿಯಾಗಿ ಮತ ಪ್ರಚಾರ ನಡೆಸಿದರು. ಹುಬ್ಬಳ್ಳಿಯ ಬಿಲ್ಲವ ಹಾಗೂ ಬಲಿಜ ಸಮಾಜದ ಮುಖಂಡರೊಂದಿಗೆ ಅರವಿಂದ್ ನಗರದ ಬಿಜೆಪಿ ಕಚೇರಿಯಲ್ಲಿ ಸಭೆ ಮಾಡಿದರು. ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಶಿಕ್ಷಕರ ಸಂಘಟನೆಗಳ ಜೊತೆಗೆ ಸಭೆ ನಡೆಸಿದರು. ಇದಲ್ಲದೆ ವಿವಿಧ ಸಮುದಾಯ ಹಾಗೂ ಸಂಘಟನೆಗಳ ಜೊತೆಗೆ ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರಿಂದ ಚುನಾವಣಾ ಪ್ರಚಾರ ಆಯಿತು. ಇದಕ್ಕೂ ಮೊದಲು ಮಾತನಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ಸು ಮತ್ತು ಸುಳ್ಳು ಬಿಜೆಪಿಯವ್ರ ಮೇಲೆ ಅಯ್ಯೋ ರಾಮ, ಇಡೀ ದೇಶ 75 ವರ್ಷಗಳ ಕಾಲ ಗರೀಬಿ ಹಟಾವ್ ಒಂದು ಸುಳ್ಳು ಹೇಳಿದವ್ರು ಯಾರು? ಇವತ್ತು ಗರೀಬಿ ಹಟಾವ್ ಆಗಿದ್ರೆ ಫ್ರೀ ಕೊಡೋ ಸ್ಥಿತಿಯಾಗಿ ಬರ್ತಿತ್ತು. ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗಾರೆ ನೀವು? 34,000 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ ಚೈನಾಕ್ಕೆ. ಈಗ ಚೈನಾ ಬಗ್ಗೆ ಮಾತಾಡ್ತಾರೆ. ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರೆ. ಎಲ್ಲ ವಿಷಯದಲ್ಲೂ, ಬ್ಯಾಂಕಿಂಗ್ ವಿಷಯದಲ್ಲಿ ಬ್ಯಾಂಕ್ ಫ್ರಾಡ್ ಮಾಡಿದ್ರಿ, ಸುಳ್ಳು ಹೇಳಿದ್ರಿ. ಕಲ್ಲಿದ್ದಲು ಘೋಟಾಲೆ ಮಾಡಿದ್ರಿ. ಅನೇಕರು ನೀವು ಒತ್ತಾಯಪೂರ್ವಕವಾಗಿ ಮಾಡಿದ್ರಿಂದ ಅನೇಕ ಅಧಿಕಾರಿಗಳು ಇವತ್ತಿಗೂ ಜೈಲ್ನಾಗಿದ್ದಾರೆ. ಒಬ್ಬ ಮಂತ್ರಿ ಜೈಲ್ನಾಗಿದ್ದಾನೆ, ಬೇಲ್ ಮೇಲಿದ್ದಾನೆ. ನಾಚಿಕೆ ಬರ್ತದೆ ನಿಮಗೆ? ಯಾರು ನೀವು? ಜನ ನೀವು ಭಾಳ ಸತ್ಯ ಹರಿಶ್ಚಂದ್ರಿದ್ದರೆ ನಿಮ್ಮನ್ನು ಇಡೀ ದೇಶದಾಗ ಯಾಕೆ ಮೂಲಿ ಗುಂಪು ಮಾಡ್ಯಾರ? ಒಂದು ಕಾಲದೊಳಗೆ ಉತ್ತರ ಪ್ರದೇಶದಿಂದನೇ ಪ್ರಧಾನಮಂತ್ರಿ, ಉತ್ತರ ಪ್ರದೇಶ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಭರ್ಜರಿಯಾಗಿ ಮತಯಾಚನೆ ನಡೆಸಿದರು. ಪ್ರಚಾರಕ್ಕೂ ಮುನ್ನ ಯಲಹಂಕ ವ್ಯಾಪ್ತಿಯ ಬಿಜೆಪಿ ಬೂತ್ ಕಾರ್ಯಕರ್ತರ ಸಭೆ ನಡೆಸಿದರು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ತೋಟ ಕೇಸರಿ ವನದಲ್ಲಿ ನಡೆದ ಸಭೆಯಲ್ಲಿ ಯಲಹಂಕದ ಶಾಸಕ ಎಸ್ಆರ್ ವಿಶ್ವನಾಥ್ ಭಾಗಿಯಾಗಿದ್ದರು. ಯಲಹಂಕ ಮುಖಂಡರು, ನಾಯಕರು, ಕಾರ್ಯಕರ್ತರ ಸಮ್ಮಿಲನ ಹಾಗೂ ಸಂಧಾನ ಸಭೆ ನಡೆಸಲಾಯಿತು. ಸುಧಾಕರ್ ಪರ ಕೆಲಸ ಮಾಡಿ ಗೆಲ್ಲಿಸೋಕೆ ಸಭೆಯಲ್ಲಿ ಕರೆ ಕೊಡಲಾಯಿತು. ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮನೆ ಮನೆ ಪ್ರಚಾರವನ್ನು ಚುರುಕುಗೊಳಿಸಿ ಹೆಚ್ಚಿನ ಲೀಡ್ ಕೊಡಿಸುವಂತೆ ಸಭೆಯಲ್ಲಿ ಕಾರ್ಯಕರ್ತರಿಗೆ ಅಭ್ಯರ್ಥಿ ಸುಧಾಕರ್ ಹಾಗೂ ಶಾಸಕ ವಿಶ್ವನಾಥ್ ಮನವಿ ಮಾಡಿದರು. 8 ಕ್ಷೇತ್ರಗಳಲ್ಲಿ ಇದು 8ನೇ ಕ್ಷೇತ್ರ. ನಾವು ಯಲಹಂಕದಲ್ಲಿ ಅದು ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಮಂಡಲ ಅಧ್ಯಕ್ಷರುಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಇವರೆಲ್ಲರ ಸಭೆಯನ್ನು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ಆರ್ ವಿಶ್ವನಾಥ್ರವರು ಇವತ್ತು ಏರ್ಪಾಡು ಮಾಡಿದರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಭಾಳ ಉತ್ಸಾಹ, ನಿರೀಕ್ಷೆಗೂ ಮೀರಿದ ಉತ್ಸಾಹ ಮತ್ತು ಪಕ್ಷದ ಬಗ್ಗೆ ಬದ್ಧತೆ. ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ಹಂಬಲ, ಇದೆಲ್ಲವೂ ಕೂಡ ಇಲ್ಲಿ ಕಾಣ್ತಾ ಇದೆ. ಮತ್ತು ಸಂಸದರಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಅವರಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನುವಂಥ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು 100ಕ್ಕೆ 100 ಯಲಹಂಕ ಕ್ಷೇತ್ರದ ಜನತೆ ಮೇಲೆ, ನಮ್ಮ ಮುಖಂಡರ ಮೇಲೆ, ನಮ್ಮ ನಾಯಕರ ಮೇಲೆ, ವಿಶೇಷವಾಗಿ ನಮ್ಮ ಶಾಸಕರ ಮೇಲೆ ನನಗೆ ನಂಬಿಕೆ ಇದೆ.